ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಕಿಚನ್ಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಫಸ್ಟೇ ತೋರಿಸ್ತಾ ಇರೋದು ನನ್ನ ಜೀವನದ ಮುಖ್ಯವಾದ ವ್ಯಕ್ತಿ, ನನ್ನ ಕ್ಲೋಸ್ ಫ್ರೆಂಡ್. ಆಲ್ಮೋಸ್ಟ್ 8 ಇಯರ್ಸಿಂದ ನಾವಿಬ್ಬರು ಫ್ರೆಂಡ್ಸ್. ಅವಳ ಬರ್ಡೇಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಏರಿಯಾ ಹತ್ರನೇ ಹೋಗ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಅದರ ಒಂದು ವಿಡಿಯೋ ಇದು. ಇವಳು ನಾನು ಡಿಗ್ರಿಯಿಂದನೂ ಫ್ರೆಂಡ್ಸು. ಆಲ್ಮೋಸ್ಟ್ 3 ಇಯರ್ಸಿಂದ ಅವಳ ಬರ್ಡೇಗೆ ಕೇಕ್ ಕಟ್ ಮಾಡ್ಸೋಕ್ಕಾಗ್ತಿರ್ಲಿಲ್ಲ, ಏನಾದರೂ ಒಂದು ರೀಸನಿಂದ ಮಿಸ್ ಆಗ್ತಾಯಿತ್ತು. ಬಟ್ ಈ ವರ್ಷ ಏನೇ ಆಗಲಿ ಕಟ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಏರಿಯಾಗೆ ಹೋಗ್ಬಿಟ್ಟು ಅವ್ರ ಮನೆ ಹತ್ರನೇ ಇರೋ ಒಂದು ಈವೆಂಟ್ ಇದು ಇರುತ್ತಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ನನ್ನ ಕಷ್ಟ ಸುಖ ಏನೇ ಬಂದರೂ ಯಾವಾಗಲೂ ಜೊತೆಯಾಗಿರೋದು ಯಾರಪ್ಪ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್, ಅದು ಇವಳೇ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಅಂತ ಹೇಳ್ತಾ ಅವಳು 100 ವರ್ಷ ಹೀಗೆ ಖುಷಿಯಾಗಿ ಇರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಹಾಗೆ ಲಂಚ್ ಮಾಡಿಕೊಂಡು ಮನೆಗೆ ಬಂದ್ವಿ. ಅವಳದು 9ನೇ ತಾರೀಕು ಬರ್ಡೇ, ನಂದು 11ನೇ ತಾರೀಕು ಬರ್ಡೇ. ನನ್ನ ನಾದಿನಿ ವಿಡಿಯೋ ಕಾಲ್ ಮಾಡಿದ್ಲು, ಮಾತಾಡ್ತಾಯಿದ್ದೆ. ನನ್ನ ಬರ್ಡೇಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ರು. ನನಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲದಕ್ಕಿಂತ ತುಂಬ ಖುಷಿಯಾಗಿದ್ದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಫ್ಯಾಮಿಲಿಯವ್ರು ಬಂದಿದ್ದರು. ಫ್ಯಾಮಿಲಿಯವ್ರ ಜೊತೆ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿಯಾಯಿತು. ನಮ್ಮ ಅಣ್ಣ ಒಬ್ಬ ಬಂದಿರಲಿಲ್ಲ, ಬಟ್ ನಮ್ಮ ಅಣ್ಣ ಬರೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ದೆ. ಅದಕ್ಕೋಸ್ಕರ ಬಂದಿರಲಿಲ್ಲ. ಆದರೂ ನಮ್ಮ ಅಣ್ಣ ಸಪ್ರೇಟ್ ಕೇಕ್ ತಂದು ಕಟ್ ಮಾಡಿಸ್ತಾ. ಇವರು ನಮ್ಮಪ್ಪ ಮತ್ತು ನಮ್ಮಮ್ಮ ಬಂದಿರೋದಂತೂ ನನಗೆ ತುಂಬ ಖುಷಿ ಆಗ್ತಾಯಿದೆ. ಏಕೆಂದರೆ ನಮ್ಮಮ್ಮ ಆಗಲಿ ನಮ್ಮಪ್ಪ ಆಗಲಿ ಅಷ್ಟೆಲ್ಲೂ ಹೊರಗಡೆ ಬರೋಲ್ಲ. ಅವ್ರು ಅಷ್ಟು ಇಷ್ಟಪಡೋಲ್ಲ ಈ ಥರದ್ದು ಎಲ್ಲ ಸೆಲೆಬ್ರೇಷನ್ಸ್, ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಅದಕ್ಕೋಸ್ಕರ ಅದೆಲ್ಲೂ ಹೊರಗಡೆ ಬರೋಲ್ಲ. ನಮ್ಮ ಅಣ್ಣ ಒಬ್ಬ ಮಿಸ್ ಆದ, ಪಾಪ ಅವ್ನು ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ತಿರ್ಗಾ ಸಪ್ರೇಟ್ ಕೇಕ್ ತೊಗೊಬಂದು ಅವ್ನು ಕಟ್ ಮಾಡಿಸಿ ಆಮೇಲೆ ನಾನ್ ವೆಜ್ ಎಲ್ಲ ಮಾಡಿದ್ವಿ. ಊಟ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಬರ್ಡೇ ದಿನ ಅನ್ನೋದು ತುಂಬ ಖುಷಿ ಇದೆ. ಇದು ನಮ್ಮ ಮನೇಲಿ ಸಂಡೇ ಆಗಲಿ ಇಲ್ಲ ಯಾವುದಾದ್ರು ರಜೆ ಇರಲಿ, ಏನಾದರೂ ಫ್ಯಾಮಿಲಿ ಇವೆಂಟ್ಸು, ಫ್ಯಾಮಿಲಿಯವರೆಲ್ಲ ಜೊತೆಲಿತ್ತು ಅಂದರೆ ಮಕ್ಳಿಗೆ ಇದೊಂದು ಕೆಲಸ, ಏನಾದರೂ ಆಟ ಆಡಿಸಿ, ಏನಾದರೂ ಆ್ಯಕ್ಟಿವಿಟಿ ಮಾಡಿಸಿ, ಇಲ್ಲ ಏನಾದರೂ ಗೇಮ್ ಆಡಿಸಿ ಅಂತ ಹೇಳ್ತಾನೆ ಇರ್ತಾರೆ ನನ್ನ ಮಕ್ಕಳು. ಅದಕ್ಕೋಸ್ಕರ ಅವ್ರಿಗೊಂದು ಫನ್ ಮೂಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾಯಿದ್ರು. ಆಟ ಆಡಬೇಕಾದ್ರೆ ನನ್ನ ಮಗನ ಜೊತೆಲಿ ಸೇರಿಕೊಂಡು ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಟ್ರೈ ಮಾಡ್ತಾಯಿದ್ದಾನೆ ಅವ್ರ ಅಕ್ಕಂದಿರ ಜೊತೆ ಎಲ್ಲ ಸೇರ್ಕೊಂಡು ಆಟ ಆಡೋದಕ್ಕೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಾನು ಅಂದ್ಕೊಂಡೆ, ಯೂಟ್ಯೂಬ್ ಚಾನಲ್ ಮಾಡೋದು ತುಂಬ ಈಸಿ, ಏನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ಬಿಡೋದು ಅಷ್ಟೇ, ಏನಿದೆ ಅದರಲ್ಲಿ ಅಂತ. ಬಟ್ ಇವಾಗ ಅನ್ನಿಸ್ತಾಯಿದೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ, ಅದರಲ್ಲಿ ವೀಡಿಯೋಸ್ ಮಾಡೋದು ಎಷ್ಟು ಕಷ್ಟ. ಎಲ್ಲದಕ್ಕಿಂತ ಕಷ್ಟ ಏನಪ್ಪ ಅಂತ ಹೇಳಿದ್ರೆ ಆ ವೀಡಿಯೋಸ್ಗೆ ನಾವು ಎಡಿಟಿಂಗ್ ಮಾಡ್ತೀವಲ್ಲ, ಅದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಾಯಿದೆ ನನಗೆ ವೀಡಿಯೋಸ್ ಮಾಡಿದ್ರೆ ಅದು ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ. ಎಡಿಟಿಂಗ್ ಹೇಗೆ ಮಾಡೋದು ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದರೆ ನನಗೆ ಇದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ. ಹಂಗಾಗಿ ನನಗೆ ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ ಎಲ್ಲ. ಇವಾಗ ಅನ್ನಿಸ್ತಾಯಿದೆ ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ನಾವು ದೂರದಿಂದ ನೋಡಿ ಈಸಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ರಿಯಾಲಿಟಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡಿರಲ್ಲ ಅಂತ ಹೇಳ್ಬಿಟ್ಟು ಈಗೀಗ ಅನ್ನಿಸ್ತಾಯಿದೆ, ಸಾಕಪ್ಪ ಅಂತ ಅನ್ಸೋಕ್ಕೂ ಸ್ಟಾರ್ಟ್ ಆಗಿದೆ ಸ್ವಲ್ಪ. ಬಟ್ ಏನೇ ಆಗಲಿ ಅರ್ಧಕ್ಕೆ ಬಿಡಬಾರ್ದು ಅನ್ನೋ ಒಂದು ರೀಸನಿಂದ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾನೇ ಇದ್ದೀನಿ. ಬಟ್ ಏನೇ ಆಗಲಿ ಗ್ರೋತ್ ಆಗೋ ತನಕ ನಾನಂತೂ ಬಿಡೋಲ್ಲ, ಗಿವ್ ಅಪ್ ಮಾಡಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಯಾಕೆಂದರೆ ಬೇರೆಯವ್ರು ಆಡ್ಕೊಳ್ಳೋ